ಸ್ನೇಹಿತರೆ ನಮಸ್ಕಾರ. ಟಾಟಾ ಸಮೂಹ ಮತ್ತು ಬಿಸಿಸಿಐನ ಸಹಭಾಗಿತ್ವದಲ್ಲಿ ಒಂದು ಡಾಟ್ ಬಾಲ್ಗೆ ಸಸಿಗಳನ್ನು ನೆಡುವಂತ ಕಾರ್ಯಕ್ರಮವನ್ನ ಘೋಷಣೆಯನ್ನ ಮಾಡಿದ್ರು. 2023ರ ಪ್ಲೇ ಆಫ್ ನಿಂದ ಈ ಒಂದು ಅಭಿಯಾನ ಶುರು ಮಾಡಿದ್ರು. 2023ರ ಪ್ಲೇ ಆಫ್ ನಲ್ಲಿ 4 ಮ್ಯಾಚ್ಗಳನ್ನ ಆಡಿದ್ರೆ ಒಂದು ಮ್ಯಾಚ್ಗೆ ಸರಾಸರಿ 40 ಡಾಟ್ ಬಾಲ್ ಅಂತ ನಾವು ಲೆಕ್ಕ ಹಾಕಿದ್ರು ಎರಡು ಕಡೆ. ಸೊ ಎಷ್ಟಾಯ್ತು? 4 ಮ್ಯಾಚ್ ಇಂಟು 40 160 ಡಾಟ್ ಬಾಲ್ ಆಯ್ತು. ಸೊ ಅವ್ರು ಘೋಷಣೆ ಮಾಡಿದ್ದು ಒಂದು ಡಾಟ್ ಬಾಲ್ಗೆ 500 ಸಸಿಗಳನ್ನ ನೆಡ್ತೀವಿ ಅಂತ. ಸೊ ಹಾಗಾದ್ರೆ ಎಷ್ಟಾಯ್ತು? 2023 ಒಂದು ಡಾಟ್ ಬಾಲ್ಗೆ 500 ಸಸಿಗಳನ್ನ ನೆಡುವಂತ ಕಾರ್ಯಕ್ರಮ ನೆಡಬೇಕಂತ ಆದ್ರೆ ಸೊ ಅಲ್ಲಿ 160 ಇಂಟು 500 ಲೆಕ್ಕ ಹಾಕಿದ್ರೆ 80,000 ಸಸಿಗಳನ್ನ ನೆಡಬೇಕು. ಅದೇ ರೀತಿಯಾಗಿ 2024ರ IPL ನ ನಾವು ಲೆಕ್ಕ ಹಾಕಿದ್ರೆ 74 ಮ್ಯಾಚ್ಗಳನ್ನ ಅವರು 2024ರಲ್ಲಿ ಆಡಿದ್ರೆ 74 ಅಂದ್ರೆ ಒಂದು ಪಂದ್ಯ ಮಳೆಯಿಂದ ರದ್ದಾಗಿದೆ. ಸೊ 74 ಇಂಟು 40 ಟೋಟಲ್ 2,960 ಡಾಟ್ ಬಾಲ್ ಆಯ್ತು. ಸೊ ಅದಕ್ಕೆ ಒಂದು ಡಾಟ್ ಬಾಲ್ಗೆ ನಾವು 500 ಸಸಿಗಳನ್ನ ನೆಡ್ತೀವಿ ಅಂತ ಅವ್ರು ಹೇಳಿದ್ರೆ ಸೊ ಅಲ್ಲಿ 14,80,000 ಸಸಿಗಳನ್ನ ಅವ್ರು ನೆಡಬೇಕು. ಅದೇ ರೀತಿಯಾಗಿ 2025ರ IPL, ನಾನು WPL ಬಗ್ಗೆ ಹೇಳ್ತಾ ಇಲ್ಲ, WPL ಬಗ್ಗೆನೂ ಅವ್ರು ಏನ್ ಮಾಡಿದ್ರು, ಸಸಿಗಳನ್ನ ನೆಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಇಲ್ಲಿ ಲೆಕ್ಕ ಹಾಕ್ತಿರೋದು ಓನ್ಲಿ IPL ಮೆನ್ಸ್ ಲೀಗ್. 2025 ಲೆಕ್ಕ ಹಾಕಿದ್ರೆ ಅಲ್ಲಿ ಯಾವುದೇ ಪಂದ್ಯಗಳು ರದ್ದಾಗಿಲ್ಲ. 75 ಪಂದ್ಯಗಳು, ಸರಾಸರಿ 40 ಡಾಟ್ ಬಾಲ್ ಅಂತ ನಾವು ಲೆಕ್ಕ ಹಾಕಿದ್ರೆ 3,000 ಡಾಟ್ ಬಾಲ್ ಆಯ್ತು. 3,000 ಡಾಟ್ ಬಾಲ್ ಇಂಟು 500, ಒಂದು ಡಾಟ್ ಬಾಲ್ಗೆ 500 ಸಸಿಗಳನ್ನ ನೆಡುವಂತಾದ್ರೆ ಅಲ್ಲಿ 15 ಲಕ್ಷ ಸಸಿಗಳನ್ನ ಅವ್ರು ನೆಡಬೇಕು. ಹಾಗಿದ್ರೆ ಅವ್ರು ಎಷ್ಟು ಸಸಿಗಳನ್ನ ನೆಟ್ಟರು ಅಂತ ಕೇಳಿದ್ರೆ ಅವರ ಒಂದು ಗ್ರೀನ್ ಡಾಟ್ ಬಾಲ್ ವೆಬ್ಸೈಟ್ ನಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಅವರು 6,27,000 ಸಸಿಗಳನ್ನ ನೆಟ್ಟಿದ್ದಾರೆ. 2023ರ ಪ್ಲೇ ಆಫ್ ನಿಂದ 2025ರವರೆಗೆ ಒಂದು ಡಾಟ್ ಬಾಲ್ಗೆ 500 ಮರಗಳನ್ನ ನೆಡ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದೇ ಆದ್ರೆ ಇಲ್ಲಿವರೆಗೆ ಅವರು ಸುಮಾರು 30,60,000 ಮರಗಳನ್ನ ಅವರು ನೆಡಬೇಕಿತ್ತು. ಆದ್ರೆ ಅವರ www.greendotball.com ವೆಬ್ಸೈಟ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಟಿಲ್ ಟುಡೇ 6,27,000 ಮರಗಳನ್ನ ನೆಟ್ಟಿದ್ದಾರೆ. ಸೊ 2026ರ IPL ಪ್ರಸಕ್ತ ವರ್ಷದಲ್ಲಿ ಒಂದು ಡಾಟ್ ಬಾಲ್ಗೆ 19 ಮರಗಳನ್ನು ಮಾತ್ರ ನೆಡ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ನೋಡೋಣ ಈ ವರ್ಷ ಎಷ್ಟು ಮರಗಳನ್ನ ನೆಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗ್ರೀನ್ ಡಾಟ್ ಬಾಲ್ ವೆಬ್ಸೈಟ್ ನಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಕೇರಳ, ಅಸ್ಸಾಂ, ಗುಜರಾತ್, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ ರಾಜ್ಯಗಳಲ್ಲಿ ಈ ಒಂದು ಸಸಿಗಳನ್ನ ನೆಟ್ಟಿದ್ದಾರೆ. ಸೊ ಗ್ರೀನ್ ಡಾಟ್ ಬಾಲ್ ವೆಬ್ಸೈಟ್ ನಲ್ಲಿ ನಮಗೆ ಬಹಳಷ್ಟು ಮಾಹಿತಿ ಲಭ್ಯವಾಯಿತು. ಸೊ ಇದಕ್ಕಿಂತ ಮುಂಚೆ ನಮ್ಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ, ಎಷ್ಟು ಮರಗಳನ್ನ ನೆಟ್ಟರು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ RTI ನಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನ ಅವ್ರಿಗೆ ಕೇಳಲಾಗಿತ್ತು. ಅದರಲ್ಲಿ ಸೊ ಯಾವ ಸ್ಥಳಗಳಲ್ಲಿ ಮರಗಳನ್ನ ಬೆಳೆಸ್ತಾ ಇದ್ದೀರಿ, ಮತ್ತೆ ಯಾವ ಜಾತಿಯ ಮರಗಳನ್ನ ಬೆಳೆಸ್ತಾ ಇದ್ದೀರಿ, ಮತ್ತು ಸಸಿ ನೆಡುವ ಕಾರ್ಯಕ್ರಮ ಈಗಿನ ವಸ್ತುಸ್ಥಿತಿ ಯಾವ ರೀತಿಯಾಗಿದೆ, ಮತ್ತು ಸಾಧ್ಯವಾದರೆ ಗಿಡ ನೆಡುವ ಕಾರ್ಯಕ್ರಮದ ಒಂದು ಭಾವಚಿತ್ರವನ್ನ ನಮ್ಮ ಮೇಲ್ಗೆ ಅಟ್ಯಾಚ್ ಮಾಡಿ ಅಂತ ಒಂದು 4 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸೊ ಅವರಿಂದ ಸ್ವಲ್ಪ ದಿನಗಳಾದ್ಮೇಲೆ ಅವರಿಂದ ಒಂದು ಉತ್ತರ ಬಂತು. ಏನು ಅಂತಂದ್ರೆ, ಸೊ BCCI ಒಂದು ಮುಖ್ಯ ಸಂಸ್ಥೆ, ಭಾರತದಲ್ಲಿ ಕ್ರಿಕೆಟ್ನ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನ ನೋಡಿಕೊಳ್ಳುವಂತ ಒಂದು ಸಂಸ್ಥೆ. ಆದ್ರೆ ಇದು ಸರ್ಕಾರದಿಂದ ಮಾನ್ಯತೆ ಪಡೆದ ಫೆಡರೇಷನ್ ಅಲ್ಲ ಅನ್ನೋದು. ಅವರಿಂದ ಬಂದ ಎರಡನೇ ಉತ್ತರ,
ಬಿಸಿಸಿಐನು RTI ಅರ್ಜಿಗಳಿಗೆ ಉತ್ತರ ನೀಡುವ ಕಾನೂನುಬದ್ಧ ಬಾಧ್ಯತೆಯನ್ನು ಹೊಂದಿಲ್ಲ. RTI ಮೂಲಕ ನೇರವಾಗಿ ಬಿಸಿಸಿಐಯಿಂದ ಮಾಹಿತಿ ಪಡೆಯಲು ಸಾಧ್ಯವಿಲ್ಲ ಅಂತ ಅವ್ರು ಏನ್ ಮಾಡಿದ್ರು, ಉತ್ತರವನ್ನು ಕಳಿಸಿದ್ರು. ಸೊ ಹಾಗಿದ್ರೆ ನಾವು ಇದನ್ನ ತಿಳ್ಕೊಳ್ಳೋದು ಯಾವ ರೀತಿ ತಿಳ್ಕೊಬಹುದು, ಎಲ್ಲಿ ಅವರು ಮರಗಳನ್ನ ನೆಟ್ಟರು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಸೊ ಕಾಮೆಂಟ್ ಮಾಡಿ. ಸೊ ನಿಮಗೆ ನಮ್ಮ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.